ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗೇಶ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿ ಸ್ವೀಟ್ ರೆಸಿಪಿ ತಂದಿದ್ದೀನಿ. ಅಂದರೆ ಬರ್ಫಿ. ಯಾವುದು ಕೋಕೋನಟ್ ಬರ್ಫಿನ? ಅಲ್ಲ ರೀ, ಕೋಕೋನಟ್ ಬರ್ಫಿ ಅಲ್ಲ. ಚಾಕ್ಲೇಟ್ ಬರ್ಫಿನ? ಅದೂ ಅಲ್ಲ. ಇದನ್ನು 500 ರೂಪಾಯಿಂದ 1000 ರೂಪಾಯಿವರೆಗೂ ದೊಡ್ಡ ದೊಡ್ಡ ಸ್ವೀಟ್ ಸ್ಟಾಲಲ್ಲಿ ಕೊಂಡ್ಕೊಂಡಿರ್ತೀರ. ಕೇವಲ ಮನೇಲಿರೋ ಪದಾರ್ಥ ಬಳಸಿ ನಾನು ಮಾಡಿರೋ ಯಮ್ಮಿ ಆಗಿರೋ ಬರ್ಫಿ. ಓಕೆನಾ? ಬಾಯಿಗಿಟ್ರೆ ಕರ್ಗೋಗುತ್ತೆ. ಇದಕ್ಕೆ ವಿಪರೀತವಾದ ಸಕ್ಕರೆ, ವಿಪರೀತವಾದ ತುಪ್ಪ ಬೇಕು, ಮತ್ತು ಮೆಷರ್ಮೆಂಟ್ ಬೇಕು, ಮತ್ತು ಇನ್ನೇನಂತೀವಿ, ಪಾಕ ಬೇಕು. ಅದೆಲ್ಲ ಏನೂ ಇಲ್ಲ. ಸೀನು ಫಟಾಫಟ್ ಅಂತ ಆಗೋದು, ಕರಗಿಸೋದು, ಮಾಡೋದು, ಬರ್ಫಿ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಬರ್ಫಿ ಮಾಡೋಕ್ಕೆ ಮುಂಚೆ ಬರ್ಫಿಯ ಕ್ಲೋಸಪ್ ವ್ಯೂ ಒಂದ್ಸಲ ನೋಡ್ಬಿಡಿ ಯಾವ ರೀತಿ ಇದೆ ಅಂತ. ಇದಕ್ಕೆ ನಾನು ಪಿಸ್ತಾ ಜೊತೆ ಅಲಂಕಾರ ಮಾಡಿದ್ದೀನಿ. ಬಾಯಿಗಿಟ್ಟರೆ ಕರ್ಗೋಗುತ್ತೆ. ನೋಡಿ ಹೆಂಗಿದೆ ನಮ್ಮ ಪೀಸಸ್ ಒಂದೊಂದೂ. ಸೈಡ್ ಎಡ್ಜಸ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. 4 ಕಡೆ ಕಾರ್ನರು ಬರ್ಫಿದು ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಅಳತೆ, ಪರ್ಫೆಕ್ಟಾಗಿ ಸೆಟ್ ಮಾಡಿ ಕಟ್ ಮಾಡಿದ್ದೀನಿ. ಸೊ ಏನು ಶೈನಿಂಗ್ ಇದೆ ನೋಡಿ. ತುಪ್ಪ ಜಾಸ್ತಿ ಹಾಕಿದ್ದೀರಾ ಅಂತೀರಾ? ಡೆಫಿನೆಟಾಗಿ ಇಲ್ಲ. ನಮ್ಮ ಹದ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡೋರಂತೆ ಬನ್ನಿ. ನೋಡಿ ಹೆಂಗಿದೆ ಅಂತ. ನಾನಿಲ್ಲಿ ಬ್ರೆಡ್ ಮೋಲ್ಡ್ ಬರುತ್ತಲ್ಲ ಅದರಲ್ಲಿ ಸೆಟ್ ಮಾಡಿದ್ದೀನಿ. ಯಾವುದಾದ್ರು ನಿಮ್ಮ ಮನೇಲಿ ಯಾವ ತಟ್ಟೆ ಇದ್ದರೆ ಅದರಲ್ಲೂ ಸೆಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಕ್ವೇರ್ ಆಕಾರಕ್ಕೆ ಬೇಕು ಅಂತ. ಇದು ಮಾಡೋಷ್ಟೊತ್ತಿಗೆ ನನ್ನ ಮನೇಲಿ ನನ್ನ ಮಕ್ಕಳು ಅರ್ಧ ಆಗಲೇ ಕಟ್ ಮಾಡಿ ಖಾಲಿ ಮಾಡಿಟ್ಟಿದ್ದಾರೆ, ಅಷ್ಟು ಟೇಸ್ಟಿಯಾಗಿದೆ ಅಂತ. ಸೊ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಚಮಚದಲ್ಲಿ ಹೇಳಬೇಕಾದ್ರೆ ಒಂದು 2 ರಿಂದ 3 ಚಮಚದಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 3 ಟೀ ಸ್ಪೂನ್ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ. ನೀವು ಕಾಫಿ ಟೀ ಎಲ್ಲ ಕುಡಿತೀರಲ್ಲ ಅದರಲ್ಲಿ ಅರ್ಧ ಕಪ್ ತೊಗೊಂಡು, ಕೇಸರಿ ಬಾತ್ ಅಂತೀರಾ? ಡೆಫಿನೆಟಾಗಿ ಕೇಸರಿ ಬಾತ್ ಅಲ್ಲ, ಇದು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಎಲ್ಲ ಒಂದೇ ಮೆಜರ್ಮೆಂಟು. ಓಕೆನಾ? ತುಪ್ಪ ಮಾತ್ರ 3 ಚಮಚ ಹಾಕ್ಕೊಳ್ಳಿ. ಅಷ್ಟೇ ಪ್ರಮಾಣದ ಮೈದಾ, ಅಂದರೆ ಅರ್ಧ ಕಪ್ಪು, ನೀವು ಕಾಫಿ ಲೋಟದಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡ್ರೆ ಅಷ್ಟೇ ಪ್ರಮಾಣದ ಮೈದಾ. ಓಕೆನಾ? ಅಷ್ಟೇ ಪ್ರಮಾಣದ ಕೊಬ್ಬರಿ ತುರಿ, ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇಲ್ಲಿ ಚಿರೋಟಿ ರವೆ ಮತ್ತು ಮೈದಾನ ಕಮ್ಮಿ ಉರಿ ಸಿಮ್ಮಲ್ಲಿ ಒಂದಕ್ಕೊಂದು ಬೆರೆಸ್ತಾ ಇದ್ದೀನಿ. ತುಪ್ಪ ಜೊತೆ ಸೇರಿ ಒಳ್ಳೆ ಘಮ ಬರಬೇಕು, ಒಳ್ಳೆ ಪರಿಮಳ ಬರಬೇಕು. ಮೈದಾ ಜೊತೆ ರವೆ ಸೇರಿಕೊಂಡು ಒಳ್ಳೆ ಸಾಫ್ಟ್ ಸ್ಮೂತ್ ಟೆಕ್ಸ್ಚರ್ ಬರಬೇಕು. ಅಷ್ಟೇ ಪ್ರಮಾಣದ. ಅದು ಬಂದಿದ ತಕ್ಷಣ ನಿಮಗೆ ವಾಸನೆ ಗೊತ್ತಾಗುತ್ತೆ. ಮೈದಾ ಗಮ್ ಅಂತ ಇರೋದು, ರವೆ ಗಮ್ ಅಂತ ಇರೋದು. ಅಷ್ಟೇ ಪ್ರಮಾಣದ ಕೊಬ್ಬರಿ ತುರಿ ಅಂಗಡಿಲೆಲ್ಲ ಸಿಗುತ್ತೆ. ಇದ್ದರೆ ಮನೇಲಿ ಒಣಕೊಬ್ಬರಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು, ಇಲ್ಲ ಹಸಿ ಕಾಯಿ ತುರಿ ಇದ್ದರೂ ಅದನ್ನು ಸಹ ಹಾಕ್ಕೊಳ್ಬೋದು. ಹೇಳಿದ್ನಲ್ಲ, ಅರ್ಧ ಕಪ್ಪು ಇಷ್ಟು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇವಾಗ ಅರ್ಧ ಕಪ್ಗೆ ನಾನು ಇಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಒಂಚೂರು ಜಾಸ್ತಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು 1/4 ಕಪ್ ಹಾಕ್ಬಿಟ್ಟು ಸಕ್ಕರೆ ಕರಗೋವರೆಗೂ ಒಂದು 5 ರಿಂದ 8 ನಿಮಿಷದವರೆಗೂ ಕಾಯೋಣ. ಓಕೆನಾ? ಇದು ಸಿಮ್ಮಲ್ಲೇ ಮಾಡೋಣ. ನಾವಿಲ್ಲಿ ಕ್ಯಾರಮಲೈಸ್ ಮಾಡ್ತಾ ಇರೋ ಸಕ್ಕರೆನ ನಮಗೆ ಇದು ಕರಗಬೇಕಷ್ಟೇ. ಆ ಕಲರ್ ಚೇಂಜ್ ಆಗಬಾರ್ದು, ವೈಟ್ ಕಲರೇ ಇರಬೇಕು. ನೀವು ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಗೋಡಂಬಿನ ಹುರಿದು ಹಾಕ್ಕೊಳ್ಬೋದು, ದ್ರಾಕ್ಷಿ ಹಾಕ್ಕೊಳ್ಬೋದು, ಬಾದಾಮಿನ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು. ಅದೆಲ್ಲ ನಿಮ್ಮ ಇನ್ನೋವೇಟಿವ್. ಓಕೆನಾ? ಇಲ್ಲಿ ನಾನು ಒಂದೆಳೆ ಪಾಕ ಬರೋಕ್ಕೆ ಕಾಯ್ತಾ ಇದ್ದೀನಿ. ಇವಾಗ ಜಾಮೂನ್ಗೆಲ್ಲ ಮಾಡುವಾಗ ಒಂದೆಳೆ ಮಾಡ್ತೀವಲ್ಲ, ಅದು ಸುಮಾರು ಎಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ? ನೋಡಿ, ಒಂದೆಳೆ 2 ಬೆಟ್ಟು ಮಧ್ಯೆ ನೋಡಿ ಅಂಟು ಪಾಕ ಥರ ಬಂದಿದೆ. ಒಂದೆಳೆ ಪಾಕ, ಒಂದೇ ಸ್ಟ್ರಿಂಗ್, 1 ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಅದು ಬಂದಿದ ತಕ್ಷಣ ನಮ್ಮ ಮಿಕ್ಸರ್ ಈಗಾಗಲೇ ಹುರಿದಿಟ್ಕೊಂಡಿದ್ದೀವಿ. ಏನೇನು ಹೇಳಿ, ಅರ್ಧ ಬಟ್ಲಷ್ಟು, ಅರ್ಧ ಲೋಟದಷ್ಟು ಚಿರೋಟಿ ರವೆ, ಮೈದಾ ಮತ್ತು ಕೊಬ್ಬರಿ ತುರಿ, ಇಷ್ಟು. ಇದನ್ನೆಲ್ಲ 800, 1000 ರೂಪಾಯಿಗೆ ಸ್ವೀಟ್ ಸ್ಟಾಲಲ್ಲಿ ಅದಕ್ಕೆ ಸಿಲ್ವರ್ ಫಾಯಿಲ್ ಹಾಕ್ಬಿಟ್ಟು ಮಾರ್ತಿರ್ತಾರೆ. ಮನೇಲಿ ಕೇವಲ ಮನೇಲಿರೋ ಪದಾರ್ಥದಲ್ಲಿ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಗ್ರ್ಯಾಂಡಾಗಿರೋ ಒಂದು ಸ್ವೀಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ. ನೋಡಿ, ಒಂದೆಳೆ ಪಾಕ ನಿಮ್ಗೆ ಕಾಣ್ತಿರ್ಬೋದು. ನೋಡಿ, 2 ಬೆಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಅದು ಎಸ್ ಬಂದಿದೆ, ಒಂದೆಳೆ, 1 ಸ್ಟ್ರಿಂಗ್ ಪಾಕ ಇಸ್ ರೆಡಿ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಮಿಶ್ರಣನ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾಲಕ್ಕಿ ಕಾಯಿನ ಈ ಟೈಮಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೋದು. ಅಥವಾ ನಿಮಗೆ ವೆನಿಲಾ ಫ್ಲೇವರ್ ಇಷ್ಟ ಅಂದರೆ ಒಂದು 2 ತೊಟ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸು ಪುಡಿ ಮಾಡಿ ಹಾಕ್ಕೊಳ್ಬೋದು. ನಾನು ಯಾವುದೂ ಹಾಕ್ಕೊಳ್ತಿಲ್ಲ, ನಿಮ್ಮ ಇನ್ನೋವೇಷನ್ಸು. ಯಾಕಂದರೆ ಈ ಸ್ವೀಟ್ ಅಂಗಡಿಲೆಲ್ಲ ಇದೇ ಥರ ಸಿಗುತ್ತೆ. ಓಕೆನಾ? ನಾವಿಲ್ಲೆಲ್ಲೂ ಕೋವಾ ಆಗಲಿ ಇನ್ನೊಂದಾಗಲಿ ಬಳಕೆ ಮಾಡಿಲ್ಲ. ನೀವು ಸಕ್ಕರೆ ಜಾಗದಲ್ಲಿ ಬೆಲ್ಲ ಉಪಯೋಗಿಸ್ತೀನಿ ಅಂದರೆ ಡೆಫಿನೆಟಾಗಿ ಉಪಯೋಗಿಸಿ. ನಾನಿಲ್ಲಿ ಬ್ರೆಡ್ ಮೋಲ್ಡ್ನ ಈ ಕಡೆ ತುಪ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದು ಒಂದಕ್ಕೊಂದು ಬೆರೆತು ನಮಗೆ ಪ್ಯಾನ್ ಬಿಟ್ಟು ಬರುತ್ತೆ. ಆ ಹದದವರೆಗೂ ಚೆನ್ನಾಗಿ ಅದನ್ನು ಬರ್ಫಿನ ಕೈ ಆಡ್ಕೊಳ್ಳೋಣ. ಓಕೆನಾ? ಈ ಟೈಮಲ್ಲಿ ಇದನ್ನು ಸೆಟ್ ಮಾಡಿ ಇದನ್ನು ಫ್ರೀಝರಲ್ಲಿ ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಫ್ರೀಝರಲ್ಲಿ. ಓಕೆನಾ? ನಿಮ್ಗೆ ಟೈಮ್ ಇತ್ತು ಅಂದರೆ ಹೊರಗಡೆ ಒಂದು ಅರ್ಧ ಗಂಟೆ ಬಿಡಿ. ಟೈಮ್ ಇಲ್ಲ, ಇಮಿಡಿಯೇಟಾಗಿ ಟೇಸ್ಟ್ ಮಾಡಬೇಕು, ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ದು, ಇದೆಲ್ಲ ಮಾಡಿದ್ರೆ ಮಕ್ಕಳು ಬಿಡ್ತಾರೆ ಹೇಳಿ. ಸೊ ಒಂದು 10 ನಿಮಿಷ ಫ್ರೀಝರಲ್ಲಿ ಸೆಟ್ ಮಾಡಿ ತೆಗೀರಿ. ಸೂಪರಾಗಿ ರೆಡಿಯಾಗಿದೆ. ನೋಡಿ, ಈಗಾಗಲೇ ನಮ್ಮ ಮಕ್ಕಳು ಇಲ್ಲಿ ಅರ್ಧ ಕಟ್ ಮಾಡಿ ಅದನ್ನು ಟೇಸ್ಟ್ ಮಾಡಿಟ್ಟಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನು ಕಟ್ ಮಾಡಿಬಿಟ್ಟೆ ನೋಡಿ, ಆ ಕಡೆ
ಅಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿದೆ. ನಾವು ಹಾಕಿದ್ದು ಒಂದು 3 ಚಮಚದಷ್ಟು ತುಪ್ಪ. ಬಟ್ ಶೈನಿಂಗ್ ನೋಡಿ ಹೆಂಗಿದೆ ನಮ್ಮ ಬರ್ಫಿದು, ಎಷ್ಟು ಸಖತ್ತಾಗಿ ಬರ್ತಿದೆ ನೋಡಿ. ಒಂದೊಂದು ಎಜ್ಜನ್ನು ದಯವಿಟ್ಟು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎಲ್ಲೂ ಒಡೆಯಲ್ಲ, ಕಿತ್ತೋಗಿಲ್ಲ. ಹದ ನೋಡಿ ಪರ್ಫೆಕ್ಟಾಗಿದೆ. ಎಕ್ಸಾಕ್ಟ್ ಮೆಷರ್ಮೆಂಟು. ಕೆಲವು ಸ್ವೀಟ್ಗೆ ಹದ ಬೇಕು ಅಂತಾರೆ, ಈ ಸ್ವೀಟ್ಗೆ ಹದನೇ ಬೇಡ, ಅಷ್ಟು ರುಚಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಈ ಸ್ವೀಟು. ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ಇದಕ್ಕೆ ನಾನು ಸ್ವಲ್ಪ ಪಿಸ್ತಾ ಹಾಕಿದ್ದೀನಿ. ಬೇಕಾದ್ರೆ ಗೋಡಂಬಿ ಬಾದಾಮಿ ಅಲಂಕಾರ ಮಾಡ್ಬೋದು. ನೋಡಿ ಸೈಡ್ ಎಡ್ಜಸ್ನ ಅಬ್ಸರ್ವ್ ಮಾಡಿ ಏನು ಸೂಪರಾಗಿ ರೆಡಿಯಾಗಿದೆ ಅಂತ. ನಾನು ಇದಕ್ಕೆ ಸ್ವಲ್ಪ ಪಿಸ್ತಾ ಅಲಂಕಾರಕ್ಕೆ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದೊಂದು ಪೀಸು ಅಷ್ಟೇ ಏನು ಸಖತ್ತಾಗಿ ಬಂದಿದೆ ಅಂತ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ಕ್ಲೋಸಪ್ ವ್ಯೂ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಸ್ವೀಟು ಅಂತ. ಆ ಕಟ್ಟಿಂಗ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಕಟ್ಟಿಂಗು. ನಾನು ಹೇಳಿದ ಮೆಷರ್ಮೆಂಟಲ್ಲಿ ಮಾಡಿ ನೀವು ಸವಿಬೋದು ಈ ಯಮ್ಮಿಯಾಗಿರೋ ಸ್ವೀಟ್ನ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ಓಕೆನಾ. ಎಲ್ಲ ಬರ್ಫಿ ಇಷ್ಟ ಆಯ್ತಲ್ಲ. ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಸೂಪರ್ ಡೂಪರ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲ ನಮಸ್ಕಾರ.